ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ರೀಡಿಂಗಲ್ಲಿ ಮುಖ್ಯವಾಗಿ ಯಾರೆಲ್ಲ ನಿಮ್ಮ ಪರ್ಸನ್ಗೋಸ್ಕರ ರಿಟರ್ನ್ ಬರಲಿ ಅವರು ಮತ್ತು ಮಾತಾಡಲಿ ಅವರು ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗಾಗಿ ಈ ಒಂದು ರೀಡಿಂಗ್ ಅನ್ವಯಿಸುತ್ತೆ ಅಂತಲೇ ಹೇಳಬಹುದು. ಸೊ ಎಷ್ಟೋ ಜನ ಮೆಸೇಜ್ ಮಾಡಿದ್ರಿ, ಮೇಡಮ್ ಇವಾಗ ಸದ್ಯಕ್ಕೆ ಬ್ರೇಕಪ್ ಸಿಚುವೇಶನ್ ಥರ ಆಗಿದೆ, ನೋ ಕಮ್ಯುನಿಕೇಷನ್ ಆಗಿದೆ, ಮತ್ತು ನನಗೆ ಅವ್ರ ಜೊತೆ ಅವಕಾಶ ಸಿಗುತ್ತಾ ಮಾತಾಡಲಿಕ್ಕೆ, ಅಥವಾ ನಾನೇನೋ ಒಂದು ಹೇಳ್ಕೋಬೇಕಾಗಿದೆ, ಕನ್ಫೆಸ್ ಮಾಡೋದಿದೆ, ಸೊ ಅವಕಾಶ ಅಂತಕ್ಕಂಥದ್ದು ಸಿಗುತ್ತೆ ನನಗೆ, ದಯವಿಟ್ಟು ತಿಳಿಸ್ಕೊಡಿ ಅಂತ ಎಷ್ಟೋ ಜನ ಕೇಳಿದ್ರಿ. ಸೊ ಎಸ್, ಖಂಡಿತವಾಗಿ ವೀಕ್ಷಕರೇ, ಇವತ್ತಿನ ಒಂದು ಟ್ಯಾರೋ ರೀಡಿಂಗಲ್ಲಿ ಟಾಪಿಕ್ ಏನಪ್ಪ ಇರುತ್ತೆ ಅಂತಂದರೆ, ನೀವು ಯಾರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ, ಬ್ರೇಕಪ್ ಆಗಿದೆ, ನೋ ಕಮ್ಯುನಿಕೇಷನಲ್ಲಿದೆ, ಅವ್ರು ಮತ್ತೆ ನಿಮ್ಮ ಲೈಫಲ್ಲಿ ಬರುವಂಥ ಸಾಧ್ಯತೆ ಇದೆಯಾ, ಒಂದು ವೇಳೆ ಇದ್ದರೆ ಅವರ ಒಂದು ಮನಸ್ಸಿನಲ್ಲಿ ಯಾವ ಒಂದು ಆಲೋಚನೆ ಓಡ್ತಾ ಇದೆ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ, ಇದೆಲ್ಲವನ್ನು ಡೀಟೇಲಾಗಿ ಇವತ್ತಿನ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಕನೆಕ್ಟೆಡ್ ಆಗಿರಿ ವಿಡಿಯೋಗೆ. ಓಕೆ, ಸೊ ನೋಡೋಣ ನಿಮ್ಮ ಒಂದು ವ್ಯಕ್ತಿ ಆ್ಯಂಡ್ ಯಾರಿಗೋಸ್ಕರ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಒಂದು ಭಾವಚಿತ್ರವನ್ನು ನೀವು ಮನಸ್ಸಲ್ಲೇ ನೆನಪಿಸ್ಕೊಳ್ಳಿ. ಅವ್ರ ಹೆಸರನ್ನು ನೆನಪಿಸ್ಕೋತಾ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನೀವು ಈ ಒಂದು ವಿಡಿಯೋವನ್ನು ನೋಡ್ಬೋದಾಗಿದೆ. ಓಕೆ, ವ್ಯಕ್ತಿಯ ಒಂದು ಎನರ್ಜೀಸನ್ನು ನಾವು ಇಲ್ಲಿ ನೋಡೋಣ. ಏನು ನಡೀತಾ ಇದೆ, ಅವರು ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರುವಂತಹ ಒಂದು ಸಾಧ್ಯತೆ ಇದೆಯಾ, ಏನು ನಡೀತಾ ಇದೆ ಅವರ ಒಂದು ಮೈಂಡಲ್ಲಿ ಈ ಒಂದು ವಿಚಾರವಾಗಿ ಕುರಿತಾಗಿ ನೋಡೋಣ. ಹಾಗೆ ನಿಮ್ಮ ಒಂದು ಎನರ್ಜೀಸ್ ಯಾವ ರೀತಿ ನಡೀತಾ ಇದೆ. ಓಕೆ, ಕಾರ್ಡ್ ಪಾಪ್ಔಟ್ ಆಗಿದೆ. ಸೊ ನಿಮ್ಮ ಎನರ್ಜೀಸ್ ಏನಿದೆ, ನಿಮ್ಮ ಒಂದು ಆಲೋಚನೆ ಅಂತಕ್ಕಂಥದ್ದು ಏನಿದೆ. ಓಕೆ, ಕಾರ್ಡ್ಸ್ ತುಂಬ ಪಾಪ್ಔಟ್ ಆಗಿದೆ ಇವತ್ತು. ಸೊ ಯೂನಿವರ್ಸ್ ಕಡೆಯಿಂದ ತುಂಬ ಮೆಸೇಜಸ್ ಇದೆ ನಿಮಗಾಗಿ. ಅದೇನು ಅಂತಕ್ಕಂಥದ್ದನ್ನು ನಾವು ಇನ್ ಡೀಟೇಲಾಗಿ ನೋಡೋಣ. ಓಕೆ, ಸೊ ತುಂಬಾ ಕಾರ್ಡ್ಸ್ ಬಂದಿದೆ ವೀಕ್ಷಕರೇ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್ ಎನರ್ಜಿ. ಸೊ ಇಲ್ಲಿ ನಿಮಗೆ ಹೇಳಬೇಕು ಅಂತಂದರೆ ಸುಮಾರು ಎನರ್ಜೀಸನ್ನು ನೀವಿಲ್ಲಿ ನೋಡಬಹುದು. ನೋಡಿ, ಮೊದಲನೇದಾಗಿ ಹೇಳಬೇಕು ಅಂದರೆ ನಿಮ್ಮ ಪರ್ಸನ್ ಮತ್ತು ನಿಮ್ಮ ಒಂದು ಲೈಫಲ್ಲಿ ಬರ್ತಾರಾ ಅಂತ ನೋಡೋದಾದರೆ, ಅವ್ರಿಗೆ ಒಂದು ರೀತಿ ಪಶ್ಚಾತ್ತಾಪ ಅಂತಕ್ಕಂಥದ್ದು ಆಗ್ತಾಯಿದೆ. ಬಿಟ್ಟು ಹೋಗೋದೇನೋ ಬಿಟ್ಟು ಹೋದರು, ಆದರೆ ಆ ಒಂದು ಪಶ್ಚಾತ್ತಾಪದ ಒಂದು ನೋವು ಅಂತಕ್ಕಂಥದ್ದನ್ನ ಈ ಒಂದು ಪರ್ಸನ್ ಅನುಭವಿಸ್ತಾ ಇದ್ದಾರೆ. ಇವರ ಮೈಂಡಲ್ಲೇ ಇವ್ರಿಗೆ ನೆಮ್ಮದಿ ಅಂತಕ್ಕಂಥದ್ದಿಲ್ಲ. ಮತ್ತು ನಾನು ಲೈಕ್ ಈ ಒಂದು ಏನು ಅವರು ಡಿಸೈಡ್ ಮಾಡಿದ್ರು, ಓಕೆ ನಾನು ಮೂವ್ ಆನ್ ಆಗಿಬಿಡ್ತೀನಿ, ನನಗೆ ಈ ಒಂದು ರಿಲೇಷನ್ಶಿಪ್ ನೆಸೆಸಿಟಿ ಇಲ್ಲ, ನನಗೆ ಬೇಕಾಗಿಲ್ಲ ಅಂತ ಇವ್ರು ಏನು ನಿರ್ಧಾರವನ್ನು ಮಾಡಿಕೊಂಡ್ರು, ಸರಿ ಆ ಒಂದು ಸಿಚುವೇಶನ್ ಏನೋ ಇವ್ರಿಗೆ ತುಂಬಾ ಅನುಕೂಲವಾಗಿತ್ತು, ನಾನು ಮೂವ್ ಆನ್ ಆಗಿಬಿಡ್ತೀನಿ ಅಂತ. ಆದರೆ ಇವಾಗ ಈ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಅವ್ರಿಗೆ ಅನ್ನಿಸ್ತಾ ಇದೆ, ಇಲ್ಲ ಬಹಳ ಕಷ್ಟ ಇದೆ ಅಂತ. ಸೊ ಇವ್ರೇನು ಅಂದ್ಕೊಂಡಿದ್ರು, ಓಕೆ ನೀವು ಇಲ್ಲದೇ ಇದ್ರು, ಅಥವಾ ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಭಾವನೆ, ಒಂದು ಎಮೋಷನ್ಸ್ ಇಲ್ಲದೇ ಇದ್ರೂ ನಾನು ಬದುಕ್ಬಿಡ್ತೀನಿ ಅಂತಕ್ಕಂಥ ಒಂದು ಭ್ರಮೆನಲ್ಲಿದ್ದರು ಅಂತ ಕಾಣಿಸುತ್ತೆ. ಬಟ್ ಇವಾಗ ಅವ್ರಿಗೆ ಅದು ಆಗ್ತಾ ಇಲ್ಲ. ಸೊ ಇವ್ರಿಗೆ ಹೆಂಗಂತಂದರೆ ಇವಾಗ ತುಂಬಾ ಒಂದು ಕಂಟ್ರೋಲಲ್ಲಿ ಇವರು ಇದ್ದಾರೆ. ಇವರ ಒಂದು ಎಮೋಷನ್ಸ್ ಅಂತಕ್ಕಂಥದ್ದನ್ನು ಬಹಳ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆದ್ರೂ ಇವರ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಈ ನಡುವೆ ನಿಮ್ಮ ಬಗ್ಗೆ ಆಲ್ಮೋಸ್ಟ್ ಯಾವಾಗಲೂ ಈ ಡಿಸ್ಕಷನ್ ಅಂತಕ್ಕಂಥದ್ದು ನಡೀತಾ ಇರುತ್ತೆ ವೀಕ್ಷಕರೇ. ಇವರ ಒಂದು ಮ್ಯಾರೇಜ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಡಿಸ್ಕಷನ್ ಇರ್ಬೋದು, ನಿಮ್ಮ ವಿಚಾರವಾಗಿ ಒಂದು ಡಿಸಿಷನ್ ಅಂತಕ್ಕಂಥದ್ದು, ಡಿಸ್ಕಷನ್ ಅಂತಕ್ಕಂಥದ್ದು ತೊಗೊಳಕ್ಕೆ ಇವರು ತುಂಬಾ ಮಾತುಕತೆ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ ಫ್ಯಾಮಿಲಿನಲ್ಲಿ ಅಂತ ಹೇಳಬಹುದು. ಸೊ ನಿಮ್ಮ ವ್ಯಕ್ತಿ ಆ್ಯಕ್ಚುಲಿ ಹೇಳಬೇಕು ಅಂತಲೇ ಮೂವ್ ಆನ್ ಆಗೋದಕ್ಕೆ ಇವರು ಇನ್ನೂ ರೆಡಿ ಆಗಿಲ್ಲ. ಇನ್ನೂ ನಿಮ್ಮ ಥಾಟ್ಸ್ ಅಂತಕ್ಕಂಥದ್ದು ಅದೇ ರೀತಿ ಇದೆ. ಇವ್ರಿಗೆ ಅನ್ನಿಸ್ತು, ಇಲ್ಲ ನಾನು ತುಂಬ ಅಂದರೆ ಈ ಪರ್ಸನ್ನಿನ ಒಂದು ಈಗೋ ಎಷ್ಟರ ಮಟ್ಟಿಗಿತ್ತು ಅಂದರೆ ಒಂದು ರೀತಿ ನಿಮ್ಮನ್ನು ತುಂಬ ಕೀಳಾಗಿ ನೋಡೋದು, ಅಥವಾ ನಿಮ್ಮನ್ನು ತುಂಬಾ ಒಂದು ಹೀಯಾಳಿಸಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ ಥರ ಎನರ್ಜೀಸ್ ಅಂತಕ್ಕಂಥದ್ದನ್ನು ಇಲ್ಲಿ ಬಹಳ ನೋಡಿದ್ವಿ ನಾವು. ಆದರೆ ಇವಾಗ ಅನ್ನಿಸ್ತಾ ಇದೆ ಅವ್ರಿಗೆ ಉದಾಸೀನ ಆಗ್ತಾಯಿದೆ, ಲೈಫಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಿದೆ. ಇವಾಗ ನಾನು ಯಾವ ದಾರಿನಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇವ್ರಿಗೆ ಹೆಂಗಪ್ಪ ಅಂತಂದರೆ ಬೇರೆಯವ್ರ ಜೊತೆ ಹೋಗ್ಲಿಕ್ಕೂ ಮನಸ್ಸಿಲ್ಲ. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಸಹ ಒತ್ತಾಯ ಮಾಡ್ತಾ ಇದೆ. ಹಾಗಾಗಿ ಇವ್ರಿಗೆ ಏನು ಮಾಡಬೇಕು ಅನ್ನೋ ಒಂದು ಅರಿವು ಅಂತಕ್ಕಂಥದ್ದು ಆಗ್ತಾ ಇಲ್ಲ ವೀಕ್ಷಕರೇ. ಅಟ್ ದ ಸೇಮ್ ಟೈಮ್ ಇವ್ರಿಗೆ ಒಂದು ರೀತಿ ಹೇಳಬೇಕು ಅಂದರೆ ಎಷ್ಟೇ ನೋವಿದ್ರೂ ತಮ್ಮ ಫ್ಯಾಮಿಲಿಗೋಸ್ಕರ
ಥರನಾದರೂ ನಾನು ಮೂವ್ ಆನ್ ಆಗಬೇಕು ಅನ್ನೋ ಒಂದು ನಿರ್ಧಾರವನ್ನು ಆಲ್ಮೋಸ್ಟ್ ಇವಾಗ ಇನ್ನೇನು ಅವ್ರು ಕೈಗೊಳ್ಳೋದ್ರಲ್ಲಿದ್ದಾರೆ ಅಂತ ಹೇಳ್ಬೋದು. ಬಹಳ ಪ್ರಯತ್ನವನ್ನು ಸಹ ನೀವು ಸಹ ಪಡ್ತಾ ಇದ್ದೀರಾ ಇಲ್ಲಿ. ಇಲ್ಲ ಈ ಒಂದು ರಿಲೇಷನ್ಶಿಪ್ನ ಮತ್ತೆ ಸರಿ ಮಾಡ್ಕೋಬೇಕು, ಅವ್ರು ನನ್ನ ಲೈಫಲ್ಲಿ ಮತ್ತೆ ಬರಬೇಕು ಅಂತ. ಬಟ್ ನಿಮಗೆ ಹೇಳಬೇಕು ಅಂದರೆ ವೀಕ್ಷಕರೇ, ಒಂದು ಅವಕಾಶ ಅಂತಕ್ಕಂಥದ್ದು ಸಿಗ್ತಾ ಇದೆ ಇಲ್ಲಿ ಅವರನ್ನು ಭೇಟಿ ಆಗಲಿಕ್ಕೆ. ಸೊ ಈ ಒಂದು ಭೇಟಿಯಲ್ಲಿ ನೀವು ಹೇಗೆ ಈ ಒಂದು ವ್ಯಕ್ತಿ ಜೊತೆ ಮಾತುಕತೆಯನ್ನು ಮಾಡ್ತೀರಾ ಅದರ ಮೇಲೆ ನಿಮ್ಮ ಒಂದು ಭವಿಷ್ಯ ಅಂತಕ್ಕಂಥದ್ದು ನಿಂತಿದೆ ಅಂತಲೇ ಹೇಳ್ಬೋದು. ಸದ್ಯದ ಪರಿಸ್ಥಿತಿ ಹೇಗಾಗಿದೆ ಅಂದರೆ ನಿಮಗೂ ಸಹ ನಿರ್ಧಾರ ಕೈಗೊಳ್ಳೋದಕ್ಕೆ ತುಂಬಾ ಕಷ್ಟಕರವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಿಮಗೂ ಸಹ ತುಂಬಾ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ಸಹ ಆಗ್ತಾ ಇದೆ. ಒಂದು ಸ್ಪಿರಿಚುಯಾಲಿಟಿ ಫೀಲ್ಡ್ಗೆ ಬರ್ತಾ ಇದ್ದೀರಾ ನೀವು ಸಹ. ತುಂಬಾ ಇವಾಗ ನೀವು ಯಾರೆಲ್ಲ ನಂಬ್ತಾ ಇರಲಿಲ್ಲ ಮುಂಚೆ, ಕರ್ಮ ಅನ್ನೋದಿದೆ ಆ್ಯಂಡ್ ಅದಕ್ಕೆ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೇಕು. ಸೊ ಈ ಥರ ಸುಮಾರು ಆಲೋಚನೆಗಳಂತಕ್ಕಂಥದ್ದು ಸಹ ನಿಮಗೆ ಬರ್ತಾ ಇದೆ ಆ್ಯಂಡ್ ಆ ದಾರಿಯಲ್ಲಿ ನೀವು ಹೋಗ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಒಂದು ಬೌಂಡ್ರೀಸ್ ಏನಿದೆ ಆ ಬೌಂಡ್ರೀಸ್ನ ನಿಮಗೆ ನೀವು ಏನು ಹಾಕ್ಕೊಂಡಿದ್ರಿ ಆ ಬೌಂಡ್ರೀಸಿಂದ ಹೊರಗಡೆ ಬಂದು ನೀವು ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ತುಂಬಾ ರೆಡಿ ಆಗ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಎಸ್, ನಿಮ್ಮ ಪರ್ಸನನ್ನು ಭೇಟಿ ಆಗಲಿಕ್ಕೆ ನಿಮಗೆ ಒಂದು ಅವಕಾಶ ಅಂತಕ್ಕಂಥದ್ದು ಸಿಗ್ತಾ ಇದೆ. ಸೊ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರದ ಬಗ್ಗೆ, ಸೊ ಅದು ಸಕ್ಸಸ್ ಆಗುತ್ತಾ, ನಿಮ್ಮ ಭೇಟಿ ಏನಾಗುತ್ತೆ, ಆ ಒಂದು ಮಾತುಕತೆಯ ವಿಚಾರ ಏನಾಗುತ್ತೆ. ಆಪರ್ಚುನಿಟಿ ನಾನು ಹೇಳಿದಾಗೆ ಒಂದು ಅವಕಾಶ ಸಿಗ್ತಾ ಇದೆ ಅಂತ ಏಂಜಲ್ಸ್ನ ಸಹ ಅವರು ಕನ್ಫರ್ಮ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಆ್ಯಂಡ್ ಹೆಲ್ಪ್ಫುಲ್ ಪೀಪಲ್, ಜನರ ಸಹಾಯವನ್ನು ನೀವು ಪಡ್ಕೋಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ. ಅವರ ಒಂದು ಗೈಡೆನ್ಸ್, ಕೌನ್ಸಿಲರ್ ಇರ್ಬೋದು, ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಅಥವಾ ವೇದಿಕ್ ನ್ಯೂಮರಾಲಜಿ, ಯಾವುದಾದ್ರೂ ಸರಿ ನಿಮ್ಗೇನು ಹಿತ ಅನಿಸುತ್ತೆ ಅದಕ್ಕೆ ನೀವು ಇದು ಮಾಡ್ಬೋದು. ಒಂದು ವರ್ಷದ ಒಳಗಡೆ ಅಂದರೆ ಒಂದು ವರ್ಷ ತೊಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು ಈ ಒಂದು ವಿಚಾರ ಒಂದು ಪ್ರಾಪರ್ ಹಂತಕ್ಕೆ ಬರೋದಕ್ಕೆ ಅಥವಾ ಸಾಲ್ವ್ ಆಗೋದಕ್ಕೆ ಒಂದು ವರ್ಷ ತೊಗೊಳುತ್ತೆ. ಸೊ ಒಂದು ವರ್ಷ ತನಕ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ಎಷ್ಟೋ ಜನ ಕೇಳ್ತಾ ಇದ್ರಿ, ಮೇಡಮ್ ಇದು ಮ್ಯಾನಿಫೆಸ್ಟೇಷನ್ ಮಾಡ್ಬೋದಾ ನಾವು ರಿಲೇಷನ್ಶಿಪ್ಸ್ನ ಅಂತ. ಖಂಡಿತ ವೀಕ್ಷಕರೇ ಮಾಡಬಹುದು. ಒಂದು ಕ್ಯಾಂಡಲ್ ಹೀಲಿಂಗ್ ಅಂತಕ್ಕಂಥದ್ದನ್ನು ಸಹ ನೀವು ಮಾಡ್ಬೋದು ಪ್ರೀತಿಯನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ. ಸೊ ಕ್ಯಾಂಡಲ್ ಹೀಲಿಂಗ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಒಂದು ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ನಿಮಗೆ ಒಂದು ಸ್ಪಷ್ಟವಾಗಿ ನಾನು ತಿಳಿಸ್ಕೊಡ್ತೇನೆ ಯಾವ ರೀತಿ ನೀವು ಕ್ಯಾಂಡಲ್ ಹೀಲಿಂಗ್ನ ಮಾಡ್ಕೋಬೋದು. ಹಾಗೆ ಎಷ್ಟೋ ಜನ ಕೇಳ್ತಾ ಇದ್ರಿ, ಮೇಡಮ್ ನನಗೆ ರಿಲೇಷನ್ಶಿಪ್ ಸರಿ ಹೋಗಬೇಕು, ನನಗೆ ನಮ್ಮ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲಿಯರ್ ಆಗಬೇಕು, ನಮ್ಮವಿಬ್ಬರ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು, ಏನು ಮಾಡ್ಬೋದು, ಯಾವ ಕ್ರಿಸ್ಟಲ್ಸ್ನ ಯೂಸ್ ಮಾಡ್ಬೋದು ಅಂತ. ಸೊ ಈ ಒಂದು ಕ್ರಿಸ್ಟಲ್ಸ್ನ ನೀವು ಖಂಡಿತ ಯೂಸ್ ಮಾಡ್ಬೋದು ವೀಕ್ಷಕರೇ. ಸೊ ನೀವು ನೋಡ್ತಿರೋ ಹಾಗೆ ಇದರಲ್ಲಿ ಹಾರ್ಟ್ ಚಕ್ರಗೆ ಸಂಬಂಧಪಟ್ಟಂತಹ ಒಂದು ಎಲ್ಲ ಕ್ರಿಸ್ಟಲ್ಸು ಸಹ ಇಲ್ಲಿ ನೀವು ನೋಡ್ಬೋದು. ಸೊ ನಾವು ಕ್ಲಿಯರ್ ಕ್ವಾರ್ಟ್ಸ್ ಇದೆ, ಹಾಗೆ ಎಮೆಥಿಸ್ಟ್ ಕ್ರಿಸ್ಟಲ್, ರೋಡಲೈಟ್ ಇದೆ, ಜೇಡ್ ಮತ್ತು ಗ್ರೀನ್ ಅವೆಂಚುರಿನ್, ರೋಸ್ ಕ್ವಾರ್ಟ್ಸ್ ಆ್ಯಂಡ್ ಈ ಒಂದು ರೋಡಲೈಟ್ ಕ್ರಿಸ್ಟಲ್. ಅಂದರೆ ಈ ಎಲ್ಲ ಕ್ರಿಸ್ಟಲ್ಸು ನಿಮ್ಗೆ ಏನು ಮಾಡುತ್ತೆ ಅಂತಂದರೆ ನಿಮ್ಮ ಹೃದಯದ ಚಕ್ರ ಅಂದರೆ ಹಾರ್ಟ್ ಅನಾಹತ ಚಕ್ರದ ಮೇಲೆ ಇದು ವರ್ಕ್ ಆಗುತ್ತೆ. ಸೊ ನಿಮ್ಗೆ ಯಾವುದೇ ರೀತಿಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲಿ ಅಥವಾ ನಿಮಗೆ ಒಂದು ರೀತಿ ತಪ್ಪು ಭಾವನೆ ಇತ್ತಪ್ಪ ಪ್ರೀತಿ ಮೇಲೆ, ಯಾವುದೇ ರೀತಿಯ ಒಂದು ನೆಗೆಟಿವಿಟಿ ಏನಾದರೂ ಇತ್ತು ಅಂತಲೇ ಈ ಒಂದು ಕ್ರಿಸ್ಟಲ್ಸ್ ಅದನ್ನು ಹೀಲ್ ಮಾಡಿ ಕೊಡುತ್ತೆ ಅಂತಲೇ ಹೇಳಬಹುದು. ಸೊ ಈ ಒಂದು ಕ್ರಿಸ್ಟಲ್ಸ್ನ ಧರಿಸೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಹೀಲ್ ಆಗುತ್ತೆ. ಸೊ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಆದಾಗ ನೀವು ಸಹ ಬೇಗ ನಿಮ್ಗೆ ಏನು ಬೇಕು ಅದನ್ನು ನೀವು ಅಟ್ರಾಕ್ಟ್ ಮಾಡ್ಕೋಬೋದು. ಸೊ ಆ ರೀತಿ ಈ ಒಂದು ಕ್ರಿಸ್ಟಲ್ಸ್ ವರ್ಕ್ ಆಗುತ್ತೆ. ಸೊ ಯಾರಿಗೆಲ್ಲ ಇದರ ಒಂದು ನೆಸೆಸಿಟಿ ಇದೆ, ಬೇಕಾಗಿದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅಥವಾ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದರ ಪ್ರೈಸ್ ಎಷ್ಟಾಗುತ್ತೆ, ಎಷ್ಟು ದಿವಸದಲ್ಲಿ ನಿಮಗೆ ಡೆಲಿವರಿ ಸಿಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಖಂಡಿತವಾಗ್ಲೂ ಕಂಡ್ಕೋಬೋದು ವೀಕ್ಷಕರೇ. ಸೊ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದೀರಾ. ಆ್ಯಂಡ್ ಮತ್ತೊಮ್ಮೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.